ಯಾಕೆ ಕೆಲಸ ಮಾಡಕ ಬಿಡೋದಿಲ್ಲ ನಂಗೆ. ಅಲ್ಲಲ್ಲೇ ನೀನ್ ಕೆಲಸ ನೀ ಮಾಡು, ನಾನು ಕೆಲಸ ನಾ ಮಾಡ್ತೀನಿಲ್ಲ. ಏನ್ರಿ ಹೆಂಡತಿ ಮೇಲೆ ಇಷ್ಟು ಪ್ರೀತಿ ಬಂದೈತಲ್ಲ ನಿಮ್ಗ? ದಿನ ಯಾವ್ದಾರ ಗಾಡಿ ಬಾಡಿಗೆ ಹೋಗಿದ್ದೆ, ಮತ್ತು ಯಾವ ಬಾಡಿಗೆಲ್ಲ ಮನ್ಯಾಗ ಅದೀನಿ. ಮತ್ತು ಯಾವುದೂ ಕೆಲಸನೂ ಇಲ್ಲ, ಟೈಮ್ ಪಾಸ್ ಆಗೋಲ್ಲ. ಮತ್ತು ಮಾಡಿದ್ರೆ ಕಿರಿಕಿರಿ ನಿನಗೆ ಮಾಡಬೇಕು, ಕಾಡಿದ್ರೆ ನಿನಗೆ ಕಾಡ್ಬೇಕಿಲ್ಲ. ನೀವ್ ಮಾಡೋದ್ ನೋಡಿ ಓಣ್ಯಾನವ್ರು ನಂಗೆ ಕಾಡಿಸ್ತಾರ. ಆಮೇಲೆ ಒಂದು ಹಡದ ಮ್ಯಾಗ ಇಷ್ಟು ನಾಚ್ಕೊಳಕತಿ, ಮತ್ತು ಇದ ನಾಚ್ಕೊಳಗೆ ಇನ್ನೊಂದಾದ್ರೆ ಹೆಂಗೆ? ಕುಂತ್ರೆ ನಿಂತ ಅದ ಚಿಂತೆ ಅಲ್ಲ ನಿಮ್ಗ? ಗಂಡ ಇಂತೇನಾದ್ರು ಪ್ರೀತಿ ಇರ್ಬೇಕಂದ್ರೆ ಎರಡು ಮನಸ್ಸು ಒಂದಾಗಬೇಕು. ಎರಡು ಮನಸ್ಸು ಒಂದಾಗಬೇಕಂದ್ರೆ ಇಂಥವೇನ್ರ ಕಿರಿಕಿರಿ ನಡೀತಾನೆ ಇರ್ಬೇಕು. ನೀವ್ ಹಿಂಗ್ ಮಾಡ್ತೀರಿ, ನೀವು ಗಾಡಿ ಬಾಡಿಗೆ ಹೋಗ್ತಿರಲ್ಲ, ಅವ ನೆನ್ಪು ಬರ್ತಾವ ನಂಗೆ. ನೆನಪು ಬರ್ತಾವಲ್ಲ? ಇಂಥ ಮಾತು ಹೇಳಿ ನನ್ನ ಮಗಳ ಜೀವನ ಆಗ್ಲಿಕ್ಕೆ ತಂದು ನಿಂದಿರ್ಸಿ. ನಿಂದ ಏನಾರ ವಿಚಾರ ಐತೆ ನಿನಗ? ಯಾಕಪ್ಪ ಆ ಕಡೆಯಿಂದ ಸಿಟ್ಟಾಗೆ ಬಂದಿಲ್ಲ, ಹುಡುಗಾಟಿಕೆ ಮಾಡಾತಿ? ಸಾಕು ಸುಮ್ ಕುಂದ್ರವ, ನನಗೂ ಎಲ್ಲ ಗೊತ್ತಾಗೈತಿ. ಇನ್ನ ನಿನ್ನ ಗಂಡನ ಮಾತಿಗೆ ಎಷ್ಟು ದಿನ ಬೆರಗಾಕಿ? ಬೆರುಗಾಗೋದ? ಯಾಕೆ ಮಾವ, ಏನ್ ತಿಳ್ಕೊಂಡ್ ಏನ್ ಮಾತಾಡಕತ್ತಿ? ನಿಮ್ಮ ಅವ್ವ ಬಂದಿದ್ಲ ಅಂತಲ್ಲ, ಹೌದಾ? ಮತ್ತ ನನ್ನ ಮಗಳಿಗೆ ಮನ್ಯಾಗ ಕುಂತ ಏನ್ ಮಾಡ್ತಿ? ಕೆಲ್ಸಕ್ಕರ ಹೋಗು ಅಂತ ಹೇಳ್ಯಾಳಂತ, ಖರೆ ಅನ? ಹಂಗೇನ್ ಅಂದಿಲ್ಲಪ್ಪ, ಬಂದ್ರು ಇದ್ರು ಹೋದ್ರು ಅಷ್ಟೇ. ನಾ ಎಲ್ಲ ತಿಳ್ಕೊಂಡೇನವ. ಅಲ್ಲ, ನಿನಗ ಕೆಲ್ಸಕ್ಕೆ ಹೋಗು ಅಂತಾಳಂತ ಅಂದ್ರ ನಾ ನಿನಗ ಹಂಗ ಬೆಳೆಸಿನ? ನಮ್ಮವ್ವ ತಿಳಿಲಾರ್ಕ ಅಂದಾಳ, ನಾನು ಬೈದ ಕಳಿಸಿನಿ. ತವ್ರ ಮನ್ಯಾಗ ಹಂಗೆ ಬೆಳೆದಾಳ, ಹಿಂಗೆ ಬೆಳೆದ, ಇಲ್ಲಂಗೆ ಇಲ್ಲಂಗೆ ಚಲೋ ಅನ್ಸತ್ತೆ ತಂದೀನಿ. ಅದಕ್ಕೆ ನಮ್ಮವ್ವ ಸಿಟ್ಟಿಗೆ ಹೋಗ್ಯ. ಈಕಿನ ನಾ ಬಿಟ್ಟು ಕೊಟ್ಟಿಲ್ರಿ. ಹೌದಪ್ಪ. ಬೇರೆ ಕೂನ್ ಇರ್ಲಿ ಅಂತ ನಿಮ್ಮ ಅವನ ಕಿವ್ಯಾನು ನಿನಗೆ ಕೊಟ್ಟಿತ್ತಿಲ್ಲ? ಎಲ್ಲದವ ಇನ್ನ ಕೇಳಕತ್ತೇನೆ, ಎಲ್ಲದವ? ಅದಾವಪ್ಪ, ಒಳ್ಳಾಗದಾವ್, ನಾನ ಬಿಚ್ಚಿಟ್ಟಿನಿ. ಮುಚ್ಚಿಟ್ಟಿಯೋ ಇಲ್ಲ ನಿನ್ನ ಗಂಡನ ಸಾಲದ ಸಂಬಂಧ ಅದನ್ನ ಮಾರಿದ್ದನ್ನ ನನ್ನ ಮುಂದೆ ಮುಚ್ಚಿಡಕತ್ತೀಯೋ? ಹಂಗೇನಿಲ್ಲಪ್ಪ, ಒಳ್ಳಾಗದಾವ್. ನಿನ್ನ ಗಂಡನ ಗಾಡಿ ಸಾಲದ ಸಂಬಂಧ ಅದನ್ನ ಮಾರಿದ್ದು ನನಗೆ ಗೊತ್ತಿದ್ರು ಮತ್ತೆ ನನ್ನ ಮುಂದೆ ಮುಚ್ಚಿಡಕತ್ತೀಯಲ್ಲ? ನನ್ನ ಮಗಳಂದ್ರೆ ಏನಂತ ತಿಳಿದಿವ ನೀನು? ಇದ್ದಿದ್ದು ಹೇಳ್ಬೇಕಂದ್ರ ಗಾಡಿ ಕಂತು ತುಂಬಿದ್ದಿಲ್ರಿ, ಬ್ಯಾಡಂದ್ರು ಬಿಚ್ಚಿ ಕೊಟ್ಟಾಳ. ಮಾರಿದ ಒತ್ತಿ ಇಟ್ಟದ, ಇವತ್ತಲ್ಲ ನಾಳೆ ನಾ ಬಿಡಿಸ್ಕೊಡ್ತೀನಿ. ಸಾಲದ ಸಂಬಂಧ ಈಗ ಕಿವ್ಯಾಂದಿಟ್ಟಿ, ಮುಂದೆ ಕೊಳ್ಳಂದಿಡ್ತಿ, ನಾಳೆ ನನ್ನ ಮಗಳಿಗೆ ಒತ್ತಿ ಇಡ್ತಿ. ದುಡ್ಡು ಸಾಕುದಾಗ್ಲಿಲ್ಲ ಅಂದ್ರ ಅಕ್ಕಿನ್ಯಾಕೋ ನೀ ಮದ್ವೆ ಆಗ್ಬೇಕು? ಎಷ್ಟೇ ಕಷ್ಟ ಇದ್ರು ನನ್ನ ಮಗಳು ನಿಮ್ ಜೊತೆ ಇದ್ರನ ಖುಷಿ ಇರ್ತಾ ತಂದವರು. ಇವತ್ತಾಗ್ರಿ ನಿಮ್ ಬಾಯಾಗ ಇಂತ ಮಾತ? ಇದು ಒಂದು ಬಿಟ್ರೆ ನನ್ನಿಂದ ಬ್ಯಾರೆ ತಪ್ಪು ಏನ್ರ ಕಂಡು ಬಂದ್ರೆ ಹೇಳ್ಬಿಡ್ರಿ, ನಿಮ್ ಕಾಲ್ ಬಿದ್ದು ಕ್ಷಮೆ ಕೇಳ್ತೀನಿ. ಆದ್ರೆ ಯಾಕ್ರಿ ಮಾತಾಡೋ ಮಾತು ಹಿಂಗ್ ಬದಲಾತ? ಏನೋ ವಯಸ್ಸಿನಾಗ ಘಾತ ಮಾಡ್ಕೊಂಡಾರ, ಮುಂದೆ ಜೀವನದಾಗ ತಿಳಿದ ನಡೀತಾರಂತಂದ್ರ ಒಂದು ಹೊಡೆದ್ರು ನಿಮ್ಮಿಬ್ರಿಗೂ ಏನೋ ಬುದ್ಧಿ ಬರವಲ್ದಲ್ಲ? ಅಪ್ಪ, ನಾನ್ ನಿನ್ ಮಗಳ, ಒಂದೇ ಥೋಡಿ ನಡಿತೈತಿ, ಆದ್ರೆ ನನ್ ಮುಂದ ನನ್ ಗಂಡಗ ಅನ್ನೋದ ಸರಿ ಅಲ್ಲ. ಅನ್ನವನವ ನಾನು, ಯಾಕ ಹೊಟ್ಟಿ ನಂದು ಉರಿತೈತಿ. ಇವಂಗ ಹಂಗೇಗಲ ಆಸ್ತಿ ಇಲ್ಲ ಅಂದ್ರೂ ನಿನ್ನ ಮದುವೆ ಮಾಡಿಕೊಟ್ಟೆ. ಯಾಕ? ದುಡ್ದಾರ ಮುಂದೆ ನಿನ್ನ ಚಂದ ನೋಡ್ಕತ್ತಾನ ಅಂತ. ಆದ್ರ ಇವ ನೋಡಿದ್ರ ನಿನ್ನ ಕಿವ್ಯಾನು ಒತ್ತಿಟ್ಟು ಆರಾಮ್ ಜೀವನ ಮಾಡಕತ್ತಾನ. ಸಿಟ್ಟು ಬರಂಗಿಲ್ಲ? ತಂದು ಕೊಡ್ತೀನಿ ಮಾವ, ಸಂಜೆನಕ ಏನಾರ ಮಾಡಿ ಈಕಿನ ಕಿವ್ಯಾನು ತಂದು ಕೊಡ್ತೀನಿ. ತಪ್ಪಾತ್ ಮಾವ, ಈಕಿನ ಕಿವ್ಯಾನು ಬಿಚ್ಕೊಂಡು ಗಾಡಿ ಕಂತು ಕಟ್ಟಿದ್ಕ ದೊಡ್ಡ ತಪ್ಪಾತು. ನನಗೆಲ್ಲ ತರ ಖುಷಿನ ಇತ್ತು. ನೀ ಯಾವಾಗ ಕಿವ್ಯಾನು ಬಿಚ್ಕೊಂಡು ಹೋಗಿ ಒತ್ತಿ ಇಟ್ಟಿ ನನ್ನ ಮನಸ್ಸ ಕಲ್ಲಾತು. ಆಯ್ತು, ಹ್ಯಾಂಗ ಬಿಚ್ಕೊಂಡು ಹೋಗಿ ಹಂಗ ತಂದು ಹಾಕದ. ಕಷ್ಟ ಐತಂತ ಗೊತ್ತಿದ್ದನು ಹಿಂಗ್ ಮಾತಾಡಿದಿಲ್ಲಪ್ಪ, ಯಾಕ? ಅವನ್ ಪ್ರೀತಿಗೋಂಗ ನಿನಗೆ ತಲೆಗೇರೈತಿ. ಈಗ ನಾನು ನಿನಗೆ ಏನ್ ಹೇಳಿದ್ರು ನಿನಗೆ ತಿಳಿಯಂಗಿಲ್ಲ ಅಲ್ಲ. ಈಗ ನಿಮಗ ಒಂದು ಮಗು ಐತಿ, ಮುಂದೆ ಏನೋ ಒಂದೆರಡು ಹುಟ್ಟಿದ್ವು ಅಂದ್ರೆ ಹಿಂಗ ಮನೆಯನ್ನು ಎಲ್ಲ ಮಾರ್ಕೊಂಡ್ ತಿನ್ನೋದ? ಇದು ಅವ್ರಗ ನನಗ ಬಿಟ್ಟಿದ್ದ.
ನೀ ಹಿಂಗ್ ಬಂದ ಮಾತಾಡ್ಬಾರ್ದಿತ್ತ. ಪದ್ಮಿನಿ, ಮನುಷ್ಯ ಆಶಾಗ್ ಬಿದ್ನಂದ್ರ ನೋಡು ಮುಂದ ಅದ ಕಾಯ್ ಮಾಡ್ಕೊತಾನ. ಈಗ ನೋಡು ಈಗ ಕಿವ್ಯಾಂದ್ ಇಟ್ಟಾನ, ನಾಳೆ ಕೊಳ್ಳಂದ್ ಇಡ್ತಾನ, ಮುಂದ ನಿನ್ನ ತವರ ಮನೆ ಆಸ್ತಿಗೆ ಗಂಟು ಬೀಳ್ತಾನ. ಹಿಂಗಾದ್ರ ಮುಂದೆ ಹೆಂಗ? ನನ್ ಗಂಡ ಏನ್ ಅನ್ನೋದು ನನಗ್ ಗೊತ್ತೈತಪ್ಪ. ನೀ ಏನ್ರ ಮಾತಾಡಕ್ ಹೋಗ್ಬೇಡ. ಬಾ ಬೆಳಗ್. ನಿಂದ್ರವ, ಒಳಗ್ ಬಂದು ಚಾ ಕುಡ್ದು ನನ್ನ ಮೊಮ್ಮಗನ ಮಾರಿ ನೋಡು ಖುಷಿ ನನಗಿಲ್ಲ. ಯಾವಾಗ ನಿನ್ನ ಕಿವ್ಯಾನ್ ತಂದು ಹಾಕ್ತಾನ ಅವಾಗ ಬರ್ತೀನಿ. ಈಗ ಕಷ್ಟಕ್ ಅದಾರಪ್ಪ, ಅವ್ರಿಗೆ ತಂದ್ ಹಾಕೋದು ಆಗೋದಿಲ್ಲ. ತಂದು ಹಾಕುತ್ತಾನ, ನಾ ಬರಾಗಿಲ್ಲ. ಅಪ್ಪ ನಿಂದಿರ ಅಪ್ಪ. ನಮ್ಮ ಅಕ್ಕ ನಮ್ಮನ್ನು ಮನಿ ಬಿಟ್ಟು ಹೊರಗೆ ಹಾಕಣ. ನಾವು ನಿಮ್ಮ ಆಸರದಾಗ ಅದೀವಿ, ನಮಗೆ ಯಾವ ಆಶಾಕಾಂಕ್ಷನೂ ಇಲ್ರಿ. ಅದಕ್ಕ ನಿಮ್ಮ ಆಸ್ತಿ ನಿಮ್ಮ ಮಳ್ಯಾನ ಹೆಸರು ಹೆಚ್ಚಿದ್ರ ಅವ್ರು ಬಂಗಾರದಂಗ್ ಜೀವನ ಮಾಡ್ಬೋದಲ್ರಿ. ದುಡ್ಕೊಂಡ್ ತಿನ್ನವಂಗ ದೊಡ್ಡಸ್ತಿಕ ಒಯ್ದು ಕೊಡು ಅಂದೇನ? 4 ಮಂದಿಯಾಗ ನಿಮ್ಮ ಆಸ್ತಿ ನನಗೆ ಹಸ್ತೀನಿ ಅಂತ ಹೇಳಿರಿ. ನನ್ನ ಆಸ್ತಿನ ಅಲ್ಲಿ ರಗಡಿದ್ ಬಿಟ್ಟು ಬಂದೇನಿ. ನಿಮ್ಮ ಆಸ್ತಿ ಮೇಲೆ ನನಗೆ ಯಾಕೆ ಆಸೆ ರೀ? ನಿಮ್ಮ ಮಗಳನ್ನ ಅವ ಚೆನ್ನಾಗಿ ನೋಡ್ಕೊಳಕತ್ತಾನ್ರಿ. ಅದಿಟ್ಟು ಆಸ್ತಿ ಅವಂಗ ಹಚ್ಚಿದ್ರ ಇನ್ನಿಟ್ಟು ಖುಷಿಯಿಂದ ಇರ್ತಾರಲ್ರಿ ಅವ್ರು. ನೋಡಪ್ಪ, ಆಸ್ತಿ ಹಚ್ಚಂದ್ರ ಇನ್ನ ನನ್ನ ಸಣ್ಣ ಮಗಳ ಹೆಸರಿಗೆ ಹಚ್ತೇನಿ. ಆಕಿ ನಾ ಹೇಳದಲ್ಲಿ ಮದ್ವಿ ಮಾಡ್ಕೊಂಡು ಹೋಗ್ಯಾಳ. ಆದ್ರೆ ಈಕಿ ಮದ್ವಿ ಮುಂದೆ ಇಟ್ಕೊಂಡು ಮತ್ತೊಬ್ಬನ ಕೂಡ್ಕೊಂಡು ಹೋಗ್ಯಾಳ. ಅಕ್ಕಿ ಮಾತ್ ನಾ ಕೇಳಂದಿ? ಇಷ್ಟಪಟ್ಟನು ಕೂಡ ಮದ್ವೆ ಆಗ್ಯಾವ, ಮಕ್ಕಳಾಗ್ಯಾವ, ಅವ್ರ ಜೀವನ ಒಟ್ಟೆಲ್ಲ ಚಂದ ನಡೆದದ. ನಿಮ್ಗೆ ಯಾಕ್ರಿ ಅಷ್ಟ ಅವ್ರ ಮೇಲೆ ದ್ವೇಷ? ಏನು ಯಾಕ ಎಂತ ಅಂತ ನಿನಗೆ ಮುಂದೆ ಗೊತ್ತಾಗತಿ. ಈಗ ಈ ವಿಷಯ ಮಾತಾಡಬೇಡ. ಯಾಕ್ರಿ ನಮ್ಮ ಅಪ್ಪ ಹಂಗ ಅಂದಾನಂತೇಳಿ ಮನ್ಸಿಗೆ ಹಚ್ಕೊಂಡಿರೇನ? ನಿಮ್ಮ ಅಪ್ಪನ ಮಾತು ನನಗೇನು ಮನ್ಸಿಗೆ ಹತ್ತಿಲ್ಲ, ಆದ್ರೆ ಮತ್ತೊಬ್ರು ಮಾತು ಕೇಳಿ ಮಾತಾಡಿದಿಲ್ಲ ಅದು ಒಂಥರ ಹಳೆ ಅನ್ಸತ್ತೆ. ಯಾಕ ನೀನ್ ಚಂದ ನೋಡ್ಕೊಂಡಿಲ್ಲ? ಮಗಳ ಮೇಲೆ ಪ್ರೀತಿ ಸಂಬಂಧ ಏನೋ ಅಂದಾನ, ನನ್ ಸಂಬಂಧ ಹೋಗ್ಲಿ ಬಿಡ್ರಿ. ನಾ ಏನೋ ತಿಳ್ಕೊಂಡಿಲ್ಲಲೇ, ನೀ ಯಾಕಂದ್ರೆ ಅಷ್ಟು ಹಳೆ ಮಾಡ್ಕೊಂಡಿ? ನಾ ಏನೋ ತಿಳ್ಕೊಂಡಿಲ್ಲಪ್ಪ. ಬಡತನ ಸಿರಿತನದ ಬಗ್ಗೆ ಮಾತಾಡಿದ್ರಲ್ಲ, ನನಗ ಹಳ ಅನ್ಸದ, ಮತ್ ನಿಮಗ ಅನ್ಸೋದಿಲ್ಲ? ಹೆಣ್ಣು ಕೊಟ್ಟ ನಂದ್ ಬಳಕ ಮಗಳು ಹೆಂಗದಾಳ ಹೆಂಗಿಲ್ಲ ಅಂತ ವಿಚಾರ ಮಾಡ್ಯಾರ. ಸ್ವಲ್ಪ ಏನೋ ನಾವಿರೋ ಪರಿಸ್ಥಿತಿ ಸ್ವಲ್ಪ ಸಿಟ್ಟಿಗೆ ಬಂದಾರ, ಏನೋ ಒಂದು ಮಾತು ಮಾತಾಡ್ಯಾರ. ಅದನ್ನ ನಾವು ಮನ್ಸಿಗೆ ಹಚ್ಕೊಂಡ್ರೆ ಸಂಬಂಧ ಅನ್ನೋದು ಮುರಿದ ಹೋಗ್ತಾವ. ಒಂದನ ಬಿಟ್ಟು ಬಿಡುದು. ನಿಮ್ ಖುಷಿ ಸಂಬಂಧ ನಮ್ಮ ಅಪ್ಪಾಗ ಬರೋದ ಬೇಡ ಅಂತ ಹೇಳ್ತೀನಿ ತಗೋರಿ. ಯಾರೇನೋ ಹೇಳ್ಯಾರ ಗೊತ್ತಿಲ್ಲ, ಈಗ ಏನೇನೋ ತಪ್ಪು ತಿಳ್ಕೊಂಡು ಮಾತಾಡಕತ್ತಾರ. ನೀ ಇಷ್ಟು ಹಿಂಗಂದೆ ಅಂದ್ರೆ ನಾ ಪೂರಲ್ಲಿ ಕೆಟ್ಟಾಗ್ಬಿಡ್ತೀನಿ. ಅವ್ರ ಮನ್ಸಿಗೆ ಯಾವಾಗ ಬರ್ತೈತೆ ಅವಾಗ ಬರಲಿ, ಯಾವಾಗ ಹೋಗಿ ಬರ್ತೈತೆ ಅವಾಗ ಹೋಗಲಿ. ಅವ್ರಿಗೆ ಏನು ಮಾತಾಡ್ಬೇಕು ಅನಿಸ್ತೈತೆ ಅದು ಮಾತಾಡಲಿ. ನಾವು ಯಾರಿಗೇನು ಅನ್ನೋದು ಬೇಡಪ್ಪ. ಆದ್ರೂ ನಮ್ಮ ಅಪ್ಪನ ಕೈಲೇ ಬಯಸೋದು ಅಂದ್ರ ನನಗೆ ಇಷ್ಟ ಆಗೋದಿಲ್ರಿ. ನೀ ಬೈದ್ರೆ ಮನ್ಸಿಗೆ ಹಚ್ಕೊಳ್ಳಾರವ, ಇನ್ನು ನಿಮ್ಮ ಅಪ್ಪ ಬೈದ್ರೆ ಮನ್ಸಿಗೆ ಹಚ್ತಿದ್ದೀನ. ಯಾಕಂತ ಫೀಲಾಗಿ ಮಾತಾಡ್ತಿ? ನಂಗೇನೋ ತಿಳ್ಕೊಂಡಿಲ್ಲ. ನಾ ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡು ನಿನ್ನ ಕಡೆ ಬಂದಿಲ್ವ? ನಿನ್ನ ಗಂಡ ನಿಮ್ಮಪ್ಪನ ಹತ್ರನ ಸಾಲ ಮಾಡಕತ್ತಾನ. ನನ್ ಗಂಡ ಸಾಲ ಮಾಡೋದನ್ನ ನಂಬೋದಿಲ್ಲ. ಗಾಡಿ ಅಂತರೂ ದುಡಿಯಾಕತ್ತಿಲ್ಲ, ಸಾಲ ಮುಗುಲ್ ಮುಟ್ಟಕತ್ತೈತಿ. ಪರಿಸ್ಥಿತಿ ಬಂದಂಗ ಸಾಲ ಮಾಡಬೇಕಲ್ವ? ನಮ್ಮ ಅಪ್ಪನ ಮುಂದೆ ನಿಂತ ನನ್ ಗಂಡ ಮಾತಾಡೋದಿಲ್ಲ, ಅದೆಂಗ್ ಸಾಲ ಮಾಡ್ತಾನ? ನಿಮ್ಮಪ್ಪ ತಂದು ಇಟ್ಕೊಳಲ್ಲ ಹುಡುಗನ ಸಿದ್ದನ, ಅವನ ಕಡೆಯಿಂದ ಇಸ್ಕೊಳಕತ್ತಾನ. ಆ ಸಾಲ ಯಾಕಂತಂದ್ರೆ ನಿನ್ನ ಕಿವ್ಯಾನು ಒತ್ತಿ ಇಟ್ಟನಲ್ಲ, ಅದರ ಸಲುವಾಗಿ. ಆ ಗೌಡ್ತರ ದುಡಿ ಕೂಡಿ ನಾನು ನಿಮಗೆ ಸಿಕ್ಕಾಪಟ್ಟಿ ಕಾಡೀನ್ರಿ. ಅದು ಹೋಲಿ, ಯಾವುದೇ ಕಾರಣಕ್ಕೂ ನಿಮ್ಮ ಗಂಡನ ನೀವು ಕೈ ಬಿಡಕ್ಕೆ ಹೋಗ್ಬೇಡ್ರಿ. ಇವತ್ತು ನನ್ನ ಗಂಡ ದುಡಿಲಿಲ್ಲ ಅಂದ್ರೂ ಉಪವಾಸ ಮಕ್ಕೋತೇನೆ, ಆದ್ರೆ ನನ್ನ ಗಂಡ ಖುಷಿಯಿಂದ ಇರ್ಬೇಕ. ನಿನ್ನ ಗಂಡ ಖುಷಿಯಿಂದ ಇರ್ಬೇಕಂದ್ರೆ ಯಾರು ಏನೋ ತಲೆ ತುಂಬಿದ್ರು ಅವ್ರ ಕಡೆ ತಲೆ ಹಾಕಬಾರ್ದು ನೀ. ಆಯ್ತನ, ಹಂಗಂದ್ರ ನನ್ನ ಗಂಡ ಸಾಲ ಮಾಡಿದ್ದ ಕರೆ ಅಂದಿ? ಸುಳ್ಳು ಹೇಳಿ ನಿಮ್ಮಿಬ್ಬರ ಮಧ್ಯೆ ಜಗಳ ಹಚ್ಚೋ ಅವಶ್ಯಕತೆ ಏನಿಲ್ಲವ. ನಿನಗೆ ಬೇಕಿದ್ರೆ ನಿನ್ನ ಗಂಡನ ಕೇಳಿ ನೋಡು. ನನ್ ಕಿವ್ಯಾನ್ ಬಿಡಿಸ್ಕೊಂಬರಾಕ ರೊಕ್ಕ ಎಲ್ಲಿ ಬಂದು ನಿಮ್ಗ? ನನಗೊಬ್ರು ಕೊಡದಿತ್ತ, ಅವ್ರು ರೊಕ್ಕ ಕೊಟ್ರು. ಹೆಂಗ ನಿಮ್ಮ ಅಪ್ಪ ಕೇಳಿದ್ಲ, ಅದಕ್ಕೆ ಯಾವ್ದಾರ ರೊಕ್ಕದ ಬಿಡಿಸೋಮಿಲ್ಲ. ಖರೆ ಹೇಳತ್ತೀರಿ ನೀವ? ಕರೆನ ಹೇಳತ್ತೀನಿ. ನಮ್ಮ ಅಪ್ಪನ ಸಲುವಾಗಿ ಸಾಲ ಮಾಡಿ ತಗೊಂಬಂದಿರಲ್ಲ? ಸಾಲಾರ ಮಾಡ್ಲಿ ಏನ್ರ ಮಾಡ್ಲಿ, ನಿನ್ ಕಿವ್ಯಾನ ತಂದಿನಲ್ಲ ತಗೋರ.
ನಮ್ಮ ಅಪ್ಪನ ಮುಂದೆ ನಿಮ್ಮನ್ನ ಬಿಟ್ಕೊಟ್ಟಿಲ್ಲ, ಆದ್ರೂ ಸುಳ್ಳು ಹೇಳೋದ್ ಕಲ್ತ್ರಲ್ಲ. ಎಂದೂ ಮಾತಾಡ್ಲಾರ ನಿಮ್ಮಪ್ಪ ಇವತ್ತು ಬಾಯಿ ಬಂದಂಗ ಮಾತಾಡ ಮನ್ಸಿಗೆ ಹತ್ತೋದಿಲ್ಲ ಏನು? ನಮ್ಮಪ್ಪ ಏನ್ರ ಅನ್ಲಿ, ನಾ ನಿಮ್ಗೆ ಏನ್ರ ಅಂದೇನೇನ? ನಿಮ್ಮ ಅಪ್ಪನ ಮಾತ ನಿಮ್ಮ ಅಪ್ಪನ ನಂಬಿಕೆ ಉಳಿಸೋಬೇಕಂದ್ರ ಒಯ್ದು ನಿಮ್ಮ ಅಪ್ಪಗೆ ತೋರ್ಸ, ಖುಷಿ ಆಗ್ತಾನ. ಇಲ್ಲ ಅಂದ್ರ ಬರ್ಬರ್ತಾ ಕಾಲ್ ಕಸದಂಗ ನೋಡ್ಕೋತಾನ. ನಾ ಹಂಗಿರಾಕ ಇಷ್ಟ ಪಡುದಿಲ್ಲ. ನಿಮ್ಮ ಅಪ್ಪಗೆ ಒಯ್ದು ತೋರ್ಸ. ಇದನ್ನ ನಮ್ಮ ಅಪ್ಪ ಹೋಗಿ ತೋರಿಸ್ಬೇಕಾ? ಇಂಥ ಬಂಗಾರ ತೆಕ್ಕಿ ಕೊಟ್ರು ನನಗ್ ಬೇಕಾಗಿಲ್ಲ, ನನ್ ನೀವ್ ಬೇಕ್ರಿ. ಬಂದೈತಿ ಅಂದ್ರು ನೀ ಎಂದೂ ನನಗೆ ರೊಕ್ಕ ಕೇಳಲಿಲ್ಲ. ಆದರೂ ನನ್ನ ಮಗಳ ಸಂಬಂಧ ಕಷ್ಟ ಐತಿ ಅಂತ ರೊಕ್ಕ ತಗೊಂಡು ಬಂದು ಬಂಗಾರ ಬಿಡಿಸಿದಿ. ನೀ ಹೆಂಗೆ ಬದುಕ್ತಿ ಬದುಕ, ಆದ್ರೆ ನನ್ನ ಮಗಳ ಕಣ್ಣಾಗ ಒಂದು ಹನಿ ನೀರು ಬರಬಾರದು, ಹಂಗೆ ನೋಡ್ಕೊಂಡು ಬದುಕ. ದ್ವೇಷ ಮಾಡಾಕತ್ತಿರೋ, ಪ್ರೀತಿಯಿಂದ ಹೇಳಾಕತ್ತಿರೋ, ಅನುಕಂಪದಿಂದ ಹೇಳಾಕತ್ತಿರೋ ಒಂದು ಗೊತ್ತಾಗವಲ್ದು. ಆದ್ರ ನನ್ನ ಪೊದ್ದುನಿ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಳಕತ್ತೀನಿ. ಯಾರ ಏನಾರ ನಿಮಗೆ ತಲೆ ತುಂಬಿದ್ರೆ ಹೇಳಿಬೇಡ್ರಿ, ಅದು ಯಾವುದು ನಿಮ್ಮ ತಲೆಯಾಗೂ ಹಾಕೋಬೇಡ್ರಿ. ಆಕಿ ಈ ಬಡವನ ಮನೆ ಅರಗಿನಿ. ಅರೆಗಿಳಿ ಅಷ್ಟ ಅಲ್ಲ, ಅರಮನೆ ಅರೆಗಿಳಿ, ಅದು ನೆನಪಿರ್ಲಿ. ಯಾರ ಕಡೆ ಸಾಲ ಮಾಡಿ ಬಂಗಾರ ಬಿಡಿಸ್ಕೊಂಡು ಬಂದಿದೆ? ಯಾರ ಕಡೆನೂ ಇಲ್ರಿ. ನನಗೆ ಗೊತ್ತೈತೆ, ಹೇಳು ಯಾರ ಕಡೆಯಿಂದ? ಸಿದ್ದನ ಕಡೆ ರೀ. ನೋಡು, ಅವನ ಕಡೆಯಿಂದ ರೊಕ್ಕ ಇಸ್ಕೊಂಡಿದ್ದಿ. ಈಗ ನಾನು ಅವನಿಗೂ ಕಂಡೀಷನ್ ಹಾಕೀನಿ, ಅವ ನನಗೆ ಕೊಡ್ಬೇಕಾಗತ್ತಿ. ಆದಷ್ಟು ಜಲ್ದಿನೇ ಅವಂಗೆ ಮುಟ್ಟಿಸು. ಏನ್ಪಾ ನನ್ನ ಗಂಡ ಕಿವ್ಯಾನ ಒತ್ತಿ ಇಟ್ಟಿದ್ದಕ್ಕ ಬಾಯಿ ಬಂದಂಗ ಮಾತಾಡಿದಿ? ಅವೇನ್ರ ನೀನ್ ಆಸೆ ಮಾಡಿದ್ದ? ಗೌಡ್ತಿ ಬಂದು 1ಕ್ಕೆ 4 ಕತಿ ಮಾಡಿ ಹೇಳಿಂದ ನಂಬಬೇಕಲ್ವಾ? ಅದಿರ್ಲಿ ಬಿಡು. ನಿಮ್ಮತ್ತಿ ನಿನ್ನ ಮನೆಗೆ ಬಂದು ನಿನ್ನ ಮೇಲೆ ಯಾಕೆ ಡೌಲ್ ತೋರಿಸಿದ್ಲು? ಆ ಗೌಡ್ತಿ ನಮ್ಮ ಅತ್ತಿಗೂ ತಲೆ ತುಂಬಿದ್ಲಂದ್ರ ಹಿಂಗೂ ಒಂದ್ಸಲ ವಿಚಾರ ಮಾಡಿ ನೋಡ್ಪಾ. ನೋಡುವ, ಮಗಳನ್ನು ಮಮಕಾರ ಇಟ್ಕೊಂಡು ಮಾತಾಡಕತ್ತೇನೆ. ಇದು ಹಿಂಗ ಆದ್ರೆ ಇವ ಮುಂದೆ ನಿನಗೆ ಹೆಂಗ್ ಸಾಕ್ತಾನ? ಹಂಗೇನ್ರ ಕಡಿಮೆ ಬಿತ್ತಂದ್ರಪ್ಪ ನಾನು ದುಡಿತೇನೆ, ನಿನ್ಗಂತ್ರು ಕೈ ಚಾಚಂಗಿಲ್ಲ. ನೀ ದುಡಿತಿ, ಮನ್ಯಾಗ ನೀ ಉಂಡ ತಾಟ ಹಿಂಗ ಎತ್ತಿ ಇಡ್ಲಾರ್ದಕ್ಕಿ. ಈಗ ಇವನ ಮನೆ ಬಂದ ನೀ ಇಷ್ಟ ತ್ರಾಸ ತೊಗೊಳಕತ್ತಿ ಅಂದ್ರ ಇದ ನನಗೆ ನಂಬಕ್ ಆಗವಲ್ದು. ಇಷ್ಟಪಟ್ಟೇನಂದ್ರೆ ಎಷ್ಟೋ ಕಷ್ಟ ಬರ್ಲಿಪ್ಪ, ಅವ್ರನ್ನ ನಾ ಕಾಯ್ಕೋತೇನೆ. ಯವ್ವ, ಓಡ್ ಹೋಗಿ ಮದುವೆ ಮಾಡ್ಕೊಂಡು ಸಂಸಾರ ಸೂರ್ಯ ಮುಳುಗೋದ್ರಾಗ ಮುರ್ಕೊಂಡು ಹೋಗಿದ್ದನ್ನ ನಾವು ನೋಡಿವಿ. ನಾನು ಮುಂದೆ ಮಾತಾಡ್ತಿ? ಹಂಗೇನ್ರ ನಾ ಮುರ್ಕೋದಿತ್ತಂದ್ರಪ್ಪ ಎಂದೋ ಮುರ್ಕೊಂಡ್ ಹೋಗ್ತಿದ್ವಿ. ಆದ್ರ ಅವ್ರಿಗೆ ನನಗ ಅವ್ರ ಒಬ್ರಕೊಬ್ರ ಅರ್ಥ ಮಾಡ್ಕೊಂಡ್ ಬದುಕಾತೀವಿ. ನಿಮ್ದು ಏನಾರ ಆಗ್ಲಿವ? ಯಾವಾಗ ನಿಮ್ಮ ಅತ್ತಿ ಬಂದು ನಿನಗೆ ಕೆಲ್ಸಕ್ಕೆ ಹೋಗ ಅನ್ಲಲ್ಲ, ಅದ ನನಗೆ ಸಿಟ್ಟು ಬಂದೈತಿವ. ಇವ್ರು ಕಳಿಸ್ಕೊಟ್ರೇನಪ್ಪ? ಇಲ್ಲ, ಆದ್ರ ಅವ್ರನ್ನ ನಂಬಿ ನಾ ಜೀವನ ಮಾಡತ್ತೇನೆ. ನೀ ಏನು ತಿಳ್ಕೊಳಕ್ ಹೋಗ್ಬೇಡ. ಹೊತ್ತು ಮುಳುಗುದ್ರಾಗ ಕಿವ್ಯಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಬಿಡಿಸ್ಕೊಂಡು ಬಂದ ನಾನು? ಬಿಡಿಸ್ಕೊಂಡು ಬಂದಿದ್ರ, ನನ್ ಕೈಯಾಗ ಕೊಟ್ಟಿದ್ರ, ಅದ್ಯಾವ್ದು ಬ್ಯಾಡ ಅಂತ ಹೇಳಿ ಇಲ್ಲೇ ನೀರ್ ಪಾಲ್ ಮಾಡಿ ನೋಡಪ್ಪ. ತುಟ್ಟಿ ಬಂಗಾರ ಐತಿ ಅದು. ಗಟ್ಟಿ ಬಂಗಾರ ನನ್ ಗಂಡ ಇರುವಾಗ ಇದೆಲ್ಲ ಯಾಕೆ ಬೇಕಪ್ಪ? ಮಾತಾಡ, ಈಕಿನ ಮುಂದೆ ಅದೇನು ಮಾತಾಡ್ಬೇಕು ಮಾತಾಡ. ಏನ ಕೇಳ್ತಾ ತುಳ ಹೇಳ. ಅದು ಬಿಡ್ರಿ, ಈಗಿನ ಯಾಕೆ ಕೈ ಹಿಡ್ಕೊಂಡ್ ಬರತ್ತೀರಿ ನೀವ್? ಏನಮ್ಮ ಇದು? ಇವ್ರನ್ನ ಗಾಡಿ ಹೊಡಕ್ ಮುಂದಾಗ ನಾ ಭಾಳ ಇಷ್ಟಪಟ್ಟಿದ್ದೇನ್ರಿ. ಯಾವತ್ ತಂಗಿ, ನಿಂದ್ ವಯಸ್ಸ ನಾನು ಅವ್ರ ಗಾಡಿ ಹೊಡೆಯೋ ಮುಂದೆ ಇಷ್ಟಪಟ್ಟು ಮದ್ವೆ ಆಗೇನಿ. ಈಗ ಗೊತ್ತಾಗ್ತಿಲ್ಲ ನಿನ್ಗೆ? ನಾ ಇಷ್ಟಪಟ್ಟಿದ್ದಕ್ಕಿನ ಮದುವೆ ಆಗಿದ್ದಕ್ಕಿನ ಸಂಸಾರ ಮಾಡೋದು ಏಕಿನ ಜೊತೆನ. ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ಅದನ್ನ ಅಲ್ಲೇ ಹೇಳಿ ಕಳಿಸ್ಬೇಕಲ್ಲ, ಇಲ್ಲಿ ತನ ಯಾಕೆ ಕರ್ಕೊಂಬಂದಿ? ನಾ ಹೇಳೋದ ಬೇರೆ ಆಗ್ತದ, ನೀ ಹೇಳೋದ ಬೇರೆ ಆಗ್ತದ.
ನಿನ್ನ ಮಾತಿನ ಪ್ರಕಾರ ನೀ ಹೇಳಿದೆ ಅಂದ್ರೆ ಆ ಹುಡುಗಿ ಸ್ವಲ್ಪ ತಿಳಿತೈತಿ. ನಾ ಏನ್ ಹೇಳಿದ್ರು ತಿಳಿದಿಲ್ಲ. ಅದ್ರ ಸಂಬಂಧ ಗಾಡಿ ಬಿಟ್ಟು ಇಲ್ಲಿ ತನ ಬಂತೇನ? ಹೋಗ್ರಿ ನೀವು. ನಿಂದು ಓದೋ ವಯಸ್ಸೈತಿ, ಚಂದಾಗಿ ಓದ. ನಾನು ಪ್ರೀತಿ ಮಾಡಿ ಈಗ ಬಾಳ ಕಷ್ಟ ಅನ್ಭವಿಸ್ತೀನಿ. ನೀ ಸುಳ್ಳು ಹೇಳ್ಬೇಡಕ್ಕ. ಮತ್ ನೀ ಇಷ್ಟಪಟ್ಟಾರ ಮದ್ವಿಯಾಗಿ? ಇಷ್ಟಪಟ್ಟವ್ರನ್ನ ಮದ್ವೆಗೆ ನನ್ನ ಗಂಡ ಎಷ್ಟು ಹೈರಾಣ ಆಗ್ತಾನೆ ನಿಂಗೆ ಗೊತ್ತೈತಿ? ನಾ ಹೇಳಿದ ಅರ್ಥ ಆಗ್ತಿಲ್ಲ. ಹೋಗ್ ಕಾಲೇಜ್. ಗಾಡಿ ದಂದಾನು ಕೈ ಕೊಡಕತ್ತಾವ. ಏನಾದ್ರೂ ಬಾಡಿನ ಬರೋಲ್ಲ. ಸುಮ್ ಗಾಡಿ ತೆಗೆದು ಬಿಡ್ಲೇನ? ಮನಿಗ್ ಲಕ್ಷ್ಮಿಯಾಗಿ ಗಾಡಿ ಐತಿ, ಅದನ್ನ ತೆಗೆದು ಏನ್ ಮಾಡೋರು? ನಿಮ್ಗೇನ್ ಕಮ್ಮಿ ಐತಿಗ? 3 ತಿಂಗಳು ಹೋಗಿರಲ್ಲ, ಕಂತು ಬರ್ತೈತಿ. ದುಡ್ದಿದ್ದೆಲ್ಲ ಮನಿಗೆ ಸಾಕವಲ್ಲ. ಅದ್ರಾಗ ನೀ ನನ್ನ ನಂಬಿ ನಿನ್ನ ನೋಡ್ಕೊಳಿಕಂದ್ರ ನಿಮ್ಮಪ್ಪ ಬಾಯಿ ಬಂದಾಗ ಮಾತಾಡೋದನ್ನ ಅದ ಹಂಚ್ಬಿಟ್ಟೈತೆ. ಗಾಡಿಗೆ ಆಗ್ಲಿ, ನಾವೊಬ್ಬ ನಿನಗ ಹೆಂಗ್ರ ದುಡ್ಡು ಸಾಕ್ತೀನಿ. ಅದ್ಯಾವ್ದು ಮನ್ಸಿಗೆ ಇಟ್ಕೋಬೇಡ್ರಿ. ನೀವು 5 ಗುಡಿಸ್ನಾಗ ಇಟ್ರು ನಾ ನಿಮ್ ಜೊತೆ ಜೀವನ ಮಾಡ್ತೇನೆ. ಅಂದಷ್ಟು ಸುಲಭ ಅಲ್ಲ. ಅರಮನೆಯಾಗ ಆಡಿದ ಅರಗಿಳಿ ಅಂಗಳದಾಗ ಆಡೋದಂದ್ರ ಸರಿ ಅನ್ಸೋದಿಲ್ಲ. ನಾ ಮನಸ್ಸು ಕೊಟ್ಟು ಪ್ರೀತಿ ಮಾಡಿದ ಹುಡುಗನ ಅಂಗಳದಾಗ ಆಡತೇನೋ ಖುಷಿ ಐತ್ರಿ ನಂಗ. ಆ ಖುಷಿ ಆ ಧೈರ್ಯ ನೀ ನನಗ್ ಕೊಟ್ಟೆ ಅಂದ್ರ ನಾ ಯಾವ್ದಕ್ಕೂ ಅನ್ಸುದಿಲ್ಲ. ಆದ್ರ ನಿನಗೊಂದು ದಗದ ಹಚ್ಚಲಾರ ನಿನ್ ಸಾಕು ನನಗ್ ಗೊತ್ತೈತಿ. ಆದ್ರ ನಿಮ್ಮ ಅಪ್ಪ ಹಂಗಂತ ನಿಮ್ಮ ಅಪ್ಪನ ಮಾತಿಗೂ ನೀನು ನನಗ್ ಹಂಗನಾಕತಿ ಅಂದ್ರ ನಾ ಇದ್ದು ಸತ್ತಂಗ ಹಾಕಿ ನೋಡ. ಸಾಯೋ ಮಾತ್ ಯಾಕೆ ಆಡ್ತೀರಿ? ಸುಮ್ನೆ ನನಗೆ ಎದಿ ಓಡಿಸ್ತೀರಿ ನೀವು. ಕ್ರೂಸರ್ ಡ್ರೈವರ್ನ ಕಣ್ಣೀರ್ ಒರ್ಸಾಕು ನೀನ ಕಾರಣ. ಕ್ರೂಸರ್ ಡ್ರೈವರ್ನ ಕಣ್ಣೀರ್ ಬರ್ಸಾಕು ನೀನ ಕಾರಣ.